ಮಿಸ್ ಆಶಾದೇವಿಯವರೇ, ತಾವು ಇಂಗ್ಲೆಂಡ್ ಮತ್ತು ಅಮೆರಿಕ ದೇಶದಲ್ಲಿದ್ದು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿದ್ದೀರಿ. ಇವತ್ತು ಭಾರತದಲ್ಲಿ ದೊಡ್ಡ ಕಾರ್ಖಾನೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಆಡಳಿತ ನಡೆಸ್ತಿದ್ದೀರಿ. ಸ್ತ್ರೀಯರ ಸಮಸ್ಯೆಗಳ ಬಗ್ಗೆ ಇಂಗ್ಲಿಷ್ ನಲ್ಲಿ ಬರೆದ ತಮ್ಮ ಪುಸ್ತಕಕ್ಕೆ ಸರ್ಕಾರದಿಂದ ಪುರಸ್ಕಾರ ಕೂಡ ಸಿಕ್ಕಿದೆ. ಅದೆಲ್ಲ ನನಗೂ ಗೊತ್ತಿದೆ, ಜನಗಳಿಗೂ ಗೊತ್ತಿದೆ. ನೀವು ಕೇಳಬೇಕಾದ ಪ್ರಶ್ನೆಗಳನ್ನ ನೇರವಾಗಿ ಕೇಳಬಹುದು. ಹೆಣ್ಣಿನ ಬಗ್ಗೆ ಹಿರಿಯರು ಕಾರ್ಯೇಶ ಮಂತ್ರಿ, ಭೋಜ್ಯೇಶ ಮಾತಾ, ಕ್ಷಮ್ಯಾಧರಿತ್ರಿ ಇತ್ಯಾದಿ 6 ಗುಣಗಳಿರ್ಬೇಕು ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಇದೇ ದೊಡ್ಡವ್ರು ಮಾಡ್ತಾ ಇರೋ ದೊಡ್ಡ ತಪ್ಪು. ಗಂಡಸರ ಅನುಕೂಲಕ್ಕಾಗಿ ಸಮಾಜ ತಲೆ ಮೇಲೆ ಹೊರಿಸ್ತಾ ಇರೋ ಆದರ್ಶದ ಹೊರಲಾರದೆ ಸಾವಿರಾರು ವರ್ಷಗಳಿಂದ ಹೆಣ್ಣು ಕುಗ್ಗ್ ಹೋಗ್ತಿದ್ದಾಳೆ. ಹೆಣ್ಣು ಗಂಡಿನ ಆಟದ ಗೊಂಬೆ ಅಲ್ಲ, ಕೈಲಾಗ್ದಿರೋಳು ಅಲ್ಲ. ಅವಳಿಗೂ ಮಾನವ ಸಹಜವಾದ ವಿಚಾರ ವಿಕಾರಗಳಿವೆ, ಆಸೆ ಆಕಾಂಕ್ಷೆಗಳಿವೆ, ಹೃದಯವಿದೆ, ಸರಿಸಮವಾದ ಅಧಿಕಾರ ಅವಳಿಗೂ ಇದೆ. ಗಂಡು ಏನೇ ಹೇಳಲಿ, ಏನೇ ಮಾಡ್ಲಿ, ಅವನಿಗೆ ಜನ್ಮ ಕೊಟ್ಟದ್ದು ಹೆಣ್ಣು, ಹಾಲು ಕೊಟ್ಟು ಬೆಳೆಸಿದ್ದು ಹೆಣ್ಣು. ತಾಯಿಯ ರೂಪದಲ್ಲಿರೋ ಹೆಣ್ಣಿನ ಪೋಷಣೆಯಿಂದಾನೇ ಅವನು ಬೆಳೆಯೋದು. ಆ ಹೆಣ್ಣಿನ ಮಾರ್ಗದರ್ಶನದಿಂದಾನೇ ಅವನು ಅಭಿಪ್ರಾಯ ಹೇಳುವಷ್ಟು ಸಮರ್ಥನಾಗುವುದು. ಡ್ಯಾಡಿ, ನಾನ್ ಮದುವೆ ಆದ್ರೆ ಈ ಹುಡುಗಿನೇ ಆಗೋದು. ವೆರಿ ಗುಡ್ ಸೆಲೆಕ್ಷನ್. ನಾನು ಅದೇ ಅನ್ಕೊಂಡೆ, ಇವಳೇ ನನ್ನ ಅತ್ತಿಗೆ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಯೋಚನೆ ಮಾಡು ಶ್ರೀಧರ್, ನಿನ್ನ ಕೈಲಿ ಹುಡುಗಿನ ಸುಧಾರಿಸೋದು ಕಷ್ಟ. ಯಾಕೆ? ಅವಳೇನು ಹುಲಿನ ಸಿಂಹನ? ನಿನಗೆ ನನ್ನ ಮಾತು ಅರ್ಥವಾಗ್ಲಿಲ್ಲ. ನೋಡು, ನಾವೊಂದು ಕುದುರೆ ತಗೋಬೇಕಾದ್ರೆ ನಮ್ಮ ಕೈನಲ್ಲಿ ಸವಾರಿ ಮಾಡಕ್ ಯೋಗ್ಯವಾಗಿರೋ ಕುದುರೆ ಆರಿಸ್ಕೋಬೇಕು. ನಮ್ಮನ್ನೇ ಸವಾರಿ ಮಾಡೋ ಕುದುರೆ ಅಲ್ಲ. ಒಳ್ಳೆ ಸವಾರ ಎಂಥ ಕುದುರೆನಾದ್ರೂ ಪಳಗಿಸ್ಬಲ್ಲ. ಸರಿ, ನಿನ್ನಿಷ್ಟ.